ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 14ನೇ ವಾರ ಸ್ಟಾರ್ಟಿಂಗ್ ಅಲ್ಲೇ ಮಿಡ್ ವೀಕ್ ಎಲಿಮಿನೇಷನ್ ಆಗುತ್ತೆ ಅಂತ ಬಿಗ್ ಬಾಸ್ ಕಡೆ ಅನೌನ್ಸ್ಮೆಂಟ್ ಬಂದು ಟಾಸ್ಕ್ ಆಡಿಸಿ ಟಾಸ್ಕ್ ಹೈಯೆಸ್ಟ್ ಪಾಯಿಂಟ್ ತೆಗೆದು ಧನ್ರಾಜ್ ಅವರು. ಅದಾದ್ಮೇಲೆ ಅವ್ರನ್ನ ಸೇವ್ ಮಾಡಿ ಅದಾದ್ಮೇಲೆ ಟಾಸ್ಕ್ ಅಲ್ಲಿ ತಪ್ಪಾಗಿದೆ, ಎಲಿಮಿನೇಷನ್ ಇರಲ್ಲ ಅಂತೇಳಿ ನಿನ್ನೆ ಎಪಿಸೋಡ್ ಅಲ್ಲಿ ಎಲಿಮಿನೇಷನ್ ಆಗಲಿಲ್ಲ. ಮತ್ತೆ ಇವತ್ತು ಎಪಿಸೋಡ್ ಎಲಿಮಿನೇಷನ್ ಆಗುತ್ತಾ ಅಂದ್ರೆ ತುಂಬಾ ಜನ ಅಪ್ಡೇಟ್ ಕೊಟ್ಟಿರ್ತಾರೆ. ನಾನು ಒಂದು ಅಪ್ಡೇಟ್ ಕೊಟ್ಟಿದ್ದೆ ಎಲಿಮಿನೇಷನ್ ಇರಲ್ಲ ಅಂತ. ಆದ್ರೆ ಈಗ ಬಂದಿರೋ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಪ್ರಕಾರ ಖಂಡಿತವಾಗ್ಲೂ ಎಲಿಮಿನೇಷನ್ ಆಗಿದೆ ಮಿಡ್ ವೀಕ್ ಅಲ್ಲಿ. ಅದು ಯಾರು ಯಾಕಾದ್ರೂ ಯಾವ ವೋಟಿಂಗ್ ಪ್ರಕಾರ ಮಾಡಿದ್ರ ಮತ್ತೆ ಧನ್ರಾಜು ಟಾಸ್ಕ್ ಅಲ್ಲಿ ತಪ್ಪು ಮಾಡಿದಾರ ಆ ಕಾರಣಕ್ಕೆ ಎಲಿಮಿನೇಟ್ ಮಾಡಿದ್ರ, ಅವ್ರು ಆಗಿದಾರ ಇಲ್ಲ ಬೇರೆ ಆಗಿದಾರ, ಎಲಿಮಿನೇಟ್ ಯಾರಾಗಿದ್ದಾರೆ ಮಿಡ್ ವೀಕ್ ಎಲಿಮಿನೇಷನ್ ಅಂತ. ಇದು ಎಕ್ಸ್ಕ್ಲೂಸಿವ್ ಅಪ್ಡೇಟ್, ಇದು ಪಕ್ಕಾ ಮಾಹಿತಿ ಕೂಡ ಹೌದು ಖಂಡಿತವಾಗ್ಲೂ. ಮತ್ತೆ ಯಾರಾಗಿದ್ದಾರೆ ಯಾಕಾಗಿದ್ದಾರೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗೊತ್ತೇ ಇರುತ್ತೆ ಈ ವಾರ ಸ್ಟಾರ್ಟಿಂಗ್ ಅಲ್ಲಿನೇ 8 ಜನ ಇರ್ತಾರೆ. 8 ಜನದಲ್ಲಿ ಹನುಮಂತನ ಬಿಟ್ಟು 7 ಜನ ನಾಮಿನೇಟ್ ಆಗಿರ್ತಾರೆ. ಆ ನಾಮಿನೇಟ್ ಆಗಿರೋ 2 ದಿನ ವೋಟಿಂಗ್ ಬೇರೆ ಮಾಡಿರ್ತೀವಿ. ವೀಕ್ಷಕರ ವೋಟಿಗೆ ಕೊನೆಗೂ ಬಿಗ್ ಬಾಸ್ ಅವ್ರ ಬೆಲೆ ಕೊಟ್ರ ಅಂತ ಅನ್ಸುತ್ತೆ. ಯಾಕಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಖಂಡಿತವಾಗ್ಲೂ ಪ್ರಕ್ರಿಯೆ ಮುಕ್ತಾಯವಾಗಿದೆ. ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ವೋಟಿಂಗ್ ತಗೊಂಡಾಗ ನಾನು ಖಂಡಿತವಾಗ್ಲೂ ಹೇಳಿದ್ದೆ, ಮೊದಲನೇ ಸ್ಥಾನ ಮೋಕ್ಷತಾ, ಸೆಕೆಂಡು ತ್ರಿವಿಕ್ರಮ್, ಥರ್ಡ್ ಭವ್ಯ, ಫೋರ್ತ್ ಧನ್ರಾಜು, ಈ ರೀತಿಯಾಗಿತ್ತು. ಕೊನೆ ಬಾಟಮ್ ಅಂತ ತಗೊಂಡಾಗ ಖಂಡಿತವಾಗ್ಲೂ ಧನ್ರಾಜು, ಗೌತಮಿ ಮತ್ತು ರಜತ್ ಅವ್ರು ಬರ್ತಾ ಇದ್ರು. ಈ ಮೂವರಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿರೋದು ಯಾರಂತ ಖಂಡಿತವಾಗ್ಲೂ ಹೇಳ್ಬೇಕಾದ್ರೆ ಇದು ಪಕ್ಕಾ ಮಾಹಿತಿಗಳು. ಇದಕ್ಕಿಂತ ಇನ್ಯಾವುದೇ ಬೇರೆ ಇದು ಇರಕ್ಕಾಗಲ್ಲ. ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನ್ ಆಗಿ ಗೌತಮಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಖಂಡಿತವಾಗ್ಲೂ 100% ಪಕ್ಕಾ ಮಾಹಿತಿ ಕೂಡ ಹೌದು. ಯಾಕಂದ್ರೆ ವೋಟಿಂಗ್ ರಿಸಲ್ಟ್ ತಗೊಂಡಾಗ ಬಾಟಮ್ 2 ಅಲ್ಲಿ ಬರ್ತಿತ್ತು ಗೌತಮಿ ಧನ್ರಾಜ್ ಅವರೇ. ಧನ್ರಾಜ್ ಅವ್ರ ಮೇಲೆ ಬ್ಲೇಮ್ ಮಾಡಿತ್ತು, ಟಾಸ್ಕ್ ಚೆನ್ನಾಗಿ ಆಡಿರಲಿಲ್ಲ, ನೀವು ಫೇಕ್ ಆಗಿದ್ರೆ ಆಗೀಗ ಅಂತ ಪ್ರೋಮೋಸ್ ಎಲ್ಲ ನೋಡಿದ್ವಿ. ಧನ್ರಾಜ್ ಅವರು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಪ್ರಕ್ರಿಯೆ ಮುಂದುವರಿಸಿ ಅಂತ ಕೇಳ್ಕೊಂಡಿದ್ರು. ಆದ್ರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಶೋ ಶುರು ಹೋಗಕ್ಕೆ ಇನ್ನು ಕೇವಲ 1 ತಾಸಿದೆ ಅಷ್ಟೇನೆ, ಅಷ್ಟರಲ್ಲೇ ಅಪ್ಡೇಟ್ ಸಿಕ್ಕಿದೆ. ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಯಿಂದ ನಮ್ಮ ಗೌತಮಿ ಜಾಧವ್ ಅವರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಇದು 100% ಸತ್ಯ ಕೂಡ ಹೌದು. ಇಂಥ ಅಪ್ಡೇಟ್ ಬೇಕಾದ್ರೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.